ತಿನ್ನೆ ಬಾರೆ ಜಸ್ಟ್ ಬಿದ್ದದಷ್ಟೇ. ಅವಳ ಕಾಲಡಿಗೆ ಪಟ ಪಟ ಹೇಳ್ತಂತೆ, ಸ್ನೇಕ್ ಏನ ಪಟ ಪಟ ಹೇಳಿದ್ದು. ಕೊಡಪನಕ್ಕೆ ಟೊಪ್ಪಿ ಹಾಕುವ. ಮಳೆ ಪಾಪ ಇದು ಮಳೆ ಬೀಳ್ತದೆ, ಮಳೆ ಬರ್ತಂತಲ್ಲ, ಕೊಡಪನಕ್ಕೆ ಟೊಪ್ಪಿ ನೋಡಪ್ಪ ಅಮ್ಮಜ್ಜಿ ಮತ್ತೆ ಈ ಉದಯಲ್ಲಿ ಪಾಮಜ್ಜಿ ಬರದೆ ಮತ್ತೆ ಎಂತ ಒಳ್ಳೆ ಇದು ಬರ್ತದ ಬಂದದ್ದು ಫಸ್ಟ್ ಅಲ್ಲ ವೀಕ್ಷಕರೇ. ಹಾಗೆ ನಂಗೆ ಇವತ್ತೆಲ್ಲ ಅಂದಾಜಾಯ್ತು. ಇನ್ನು ಬರುವಾಗ ಒಳ್ಳೆ ಗಟ್ಟಿ ಮುಟ್ಟದ್ದು ಚಡಿ ಹಾಕ್ಬೇಕು. ಅಮ್ಮೇರದ್ದು ಮನೆಯಲ್ಲಿ ತಂದದ್ದು ದೊಡ್ಡ ದೊಡ್ಡದು ಇದು. ಎನಕೊಂಡ ಇಲ್ವಂತೆ, ಎನಕೊಂಡ ಬರ್ತದೆ ನಿನ್ನನ್ನು. ಎನಕೊಂಡ ಮೋಲಿ ನುಂಗು ಬಿಡುವಲ್ಲ ಎನಕೊಂಡನು. ಸಾಧಿಸ್ಬಿಟ್ಟೆ. ಎಂತ ಇಸಿಗೆ ಹಾಕೊಳ್ಳಿ. ಮೀನ್ ಸಿಕ್ಕಿದ್ರೆ ಬರ್ಬೇಕಾದ್ರೆ ಅಲ್ಲಿ ತನಕ ಬರ್ಬೇಕು. ಸಾಕಾಗ್ತದೆ. ನಾನು ಇನ್ನು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕುವಾಗ ನಂಗೂ ಫುಲ್ ಸಣ್ಣ ಆಗ್ಬೋದಾ? ಇಸಕ್ಕೆ ಹಾಕ್ತಿದ್ದಾರೆ ಅಲ್ಲಿ ಮೀನು. ಎಲ್ಲ ತವರ್ತಾ ಇದ್ದೇವೆ. ಇನ್ನು ಸೆಕೆಂಡ್ ಬಲೆ ಹಾಕ್ಲಿಕ್ಕೆ ಅವರು ಮುಂದೆ ಹೋಗ್ಬೇಕು. ಅವರು ನಮ್ಮ ಹಿಂದೆನೆ ಬರ್ತಿದ್ದಾರೆ. ಹಿಂದೆ ಹೋಗಿ ಹೋಗ. ಅಲ್ಲಿ ಕಾಣೆ ಆಗುವ ಜಾಗಂತೆ. ನಾವು ಅಲ್ಲಿಗೆ ಹೋಗುವ, ಅದೋಟಲ್ಲೇ ಹೋಗುವ. ಎಂತ ಭಯ ಇಲ್ಲ. ಇಬ್ಬರಿಗೆ ಸ್ವಿಮ್ಮಿಂಗ್ ಬರ್ತದೆ. ತಾರಿ ಹೋದ್ರೆ ಒಬ್ಬರೊಬ್ಬರು ಬಲೆಯನ್ನು ಬಿಟ್ಟು ಬಿಡುವ. ನಮ್ಮ ಇಬ್ಬರನ್ನು ಇಟ್ಕೊಳ್ಳಿ, ಬಲೆ ಮತ್ತೆ ಮಾಡ್ಬೋದು. ಎತ್ತಿಟ್ಕೊಳ್ಳಿ. ಈಚೆ ಸೈಡ್ ಎಲ್ಲ ನಮ್ಗೆ ಕುರ್ನೋಡಿ ಸಿಕ್ತು. ಆಚೆ ಸೈಡ್ ಇನ್ನು ದೊಡ್ಡ ದೊಡ್ಡ ಪಾಳಿ ಸಿಕ್ಕಿದ್ರೆ ಒಳ್ಳೇದಿತ್ತು. ಪಾಡೊಂದು ಪುಲಿಬಕ ಬರ್ತಾ ವೀಕ್ಷಕರೇ, ನಮ್ಮದು ನೋಡಿ ತುದೆ ಮಗ ಹೋಗ್ತಿದ್ದಾರೆ ಇನ್ನೊಂದು ಸೈಡ್ ಇಡ್ಲಿಕ್ಕೆ. ಮಗ ತುದೆ ಮಗ ಹೋಗ್ತಿದ್ದಾರೆ. ಮೊನ್ನೆ ನಾನು ಕಡಲಲ್ಲಿ ಕಡಲ ಮಗ ಹೇಳ್ತಾ ಇದ್ದೆಲ್ಲ, ಇವತ್ತು ನೋಡಿ ತುದೆ ಮಗ ಹೋಗ್ತಿದ್ದಾರೆ ಇನ್ನೊಂದು ಬಲೆ ಹಾಕ್ಲಿಕ್ಕೆ. ಅರ್ಧ ಗೊಡಪನ ಅಲ್ಪದ ಅರ್ಧ ಗೊಡಪನ ಫುಲ್ಲ. ನೋಡಿ ಕೆಸರು. ಆಹಾ, ಎಷ್ಟು ಬೋಲ್ದು ಪೊಯ್ಯ ಕೆಸರು ಹೇಳ್ತಾರೆ ಇವರು. ಎಂತ ಮಾರೆ, ದುಬೈದ ಪೂರ ಫುಡ್ ಕಾರಣದಲ್ಲಿ. ದುಬೈಯದ್ದು ಫುಡ್ ಎಲ್ಲ ಖಾರ ಆಯ್ತು. ಈಗ ವೆಜ್ ಅಲ್ಲೆಲ್ಲ ಇರುದು. ಸ್ವಿಮ್ಮಿಂಗ್ ಮಾಡು. ಈ ಸ್ವಿಮ್ಮಿಂಗ್ ಅಂತ ಬರ್ಕೊಂಡಿರಿ. ಸ್ವಿಮ್ಮಿಂಗ್ ಕಾಲಲ್ಲಿ ಹೋಗುದಿಲ್ಲ, ನಾನು ಸ್ವಿಮ್ಮಿಂಗ್ ಮಾಡ್ತಾ ಹೋಗ್ತೇನೆ. ಆದ್ರೆ ಅಗಲಿಲ್ಲ. ಈ ಸ್ವಿಮ್ಮಿಂಗ್ ಅಲ್ಲೇ ಬನ್ನಿ. ಕೆಸರಲ್ಲಿ ನಂಗೆ ಗೊತ್ತಿದ್ದು ನಾಸ ಹೋಗ್ತಿದ್ದೆ ಸ್ವಿಮ್ಮಿಂಗ್ ಅಲ್ಲಿ. ಈ ಕೆಸರಲ್ಲಿ ಹೋಗ್ಲಿಕ್ಕಿಂತ ನಾವು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗುದೇ ಒಳ್ಳೇದು. ಅವರು ಹೋಗ್ತಿದ್ದಾರೆ ಪೊರ್ಂಜು. ಅಲ್ಲಿ ನೋಡಂತೆ, ನೀನು ಮಗರ್ತಿ ಅಲ್ಲಿ ನೋಡು ಪೊರ್ಂಜ ಹೋಗುದು ನೈಟಿ ಹಾಕೊಂಡು. ಅದು ಕೂಡ ಅದು ಕೊಡಪನಕ್ಕೆ ಟೊಪ್ಪಿ ಹಾಕುವ. ಮಳೆ ಪಾಪ ಇದು ಮಳೆ ಬೀಳ್ತದೆ, ಮಳೆ ಬರ್ತುಂಟಲ್ಲ, ಕೊಡಪನಕ್ಕೆ ಟೊಪ್ಪಿ ಹಾಕಿ. ಇಲ್ಲಿ ನೋಡಪ್ಪ ಅಮ್ಮಜ್ಜಿ ಮತ್ತೆ ಈ ಉದಯಲ್ಲಿ ಪಾಮಜ್ಜಿ ಬರದೆ ಮತ್ತೆ ಎಂತ ಒಳ್ಳೆ ಇದು ಬರ್ತದ ಜರಿ. ನಾನು ಹೊಸ ಪ್ಯಾಂಟ್ ಹಾಕಿದ್ ಮಾರಿ. ಇದಕ್ಕೆಲ್ಲ ಪ್ಯಾಂಟ್ ಹಾಕಬಾರ್ದು, ಅದು ಜಿನ್ನ ಜಾಸ್ತಿ ಬರುದು. ವೀಕ್ಷಕರೇ, ನೀವು ನೀರಿಗೆ ಇಳಿಯುವಾಗ ಇದು ಜೀನ್ಸ್ ಎಲ್ಲ ಹಾಕಬಾರ್ದು, ಅದು ದಿನ ಜಾಸ್ತಿ ಬರುದು. ಎಂತ ಹಾಕ್ಬೇಕು? ರಬ್ಬರ್ ಟೈಪ್ ಅದು ಹಾಕ್ಬೇಕು. ನಂಗೆ ಮಂಡಿನಿಲ್ಲ ಮಾರೆ. ನೋಡಿ ನಾನು ನೋಡಿ ಜೀನ್ಸ್ ಹಾಕೊಂಡು ಬಂದದ್ದು. ನಂಗೆ ಒಮ್ಮೆ ನಾನು ಥಿಂಕ್ ಮಾಡಿದೆ, ಆದ್ರೆ ಸ್ವಲ್ಪ ಇದು ಒಂದು ಸ್ವಲ್ಪ ಗಟ್ಟಿ ಇರ್ಬೋದು. ಹಾಗೆಲ್ಲ ನನ್ನ ಮಂಡಿನೇ ಬೇರೆ. ಈ ನದಿ ನೀರಲ್ಲಿ ಈಗೆಲ್ಲ ಇರ್ತದಂತ ಸತ್ಯ ಸಹ ಗೊತ್ತಿಲ್ಲ. ನಾ ಇವತ್ತು ಬಂದದ್ದು ಫಸ್ಟ್ ಅಲ್ಲ ವೀಕ್ಷಕರೇ. ಹಾಗೆ ನಂಗೆ ಇವತ್ತೆಲ್ಲ ಅಂದಾಜಾಯ್ತು. ಇನ್ನು ಬರುವಾಗ ಒಳ್ಳೆ ಗಟ್ಟಿ ಮುಟ್ಟದ್ದು ಚಡಿ ಹಾಕ್ಬೇಕು. ಅಮ್ಮೇರದ್ದು ದುಬೈಯಲ್ಲಿ ತಂದದ್ದು. ಹಾ, ಇನ್ನು ನಾವು ಇಲ್ಲೇ ನಿಂತಿದ್ದೇವೆ. ಅಂದ್ರೆ ಅವರು ಬಲೆ ಹಾಕ್ತಿದ್ದಾರೆ. ಅದು ಮೀನು ಓಡ್ತದಂತೆ, ಅದಕ್ಕೆ ನಾವು ಇಲ್ಲೇ ನಿಂತಿದ್ದೇವೆ. ಇನ್ನು ಹೊರಡುದು. ಬಲೆ ಎಲ್ಲ ರೌಂಡು ಬಿಟ್ಟಾದ್ಮೇಲೆ ನನ್ನ ಬಂಜೆಲ್ಲ ಹೊಟ್ಟೆಯಲ್ಲೆಲ್ಲ ಗುಳುಗುಳು ಆಗ್ತಾ ಉಂಟು, ಸ್ವಲ್ಪ ಹಸಿವಾಗ್ತಾ ಉಂಟು ಲೈಟಲ್ಲಿ. ಇವಳು ಅವಾಗ ಪುಕ್ಕೆಲ್ದಿ ಹಾಗೆ ಮಾಡ್ತಿದ್ಲು. ಈಗ ನೋಡಿ ಅಂತೆ ಚಸ್ಮಾ ಹಾಕೊಂಡು ಡ್ಯಾನ್ಸ್ ಅವಳದು. ಓಲ ಅವಳು ಪೋಯಿನಾರ್ ಉಂದಿಜ್ಜಿ ಓಲ ನೀರಿಜ್ಜಿ ಓಲಾರ್ನ ಗಂಟು ಮುಟ್ಟ ಮಾತ್ರ ಇದೆ. ಅಂಚೆ ಅಲ್ಪನೇ ಉಂಟು ನಮ್ಮ ತುಲ ಗಂಟು ಮುಟ್ಟ ಮಾತ್ರ ಅಲ್ಪ. ಪೋಯ್ ನಮ್ಮ ದೊಡ್ಡ ಪೋಯ್ ಅದು ಹೊರಡುವ. ಇನ್ನು ಒಬ್ಬ ಅವಳು ತಾರಿಗೆ ಹೋಗಿದ್ದಾಳೆ. ನಾವು ಆವಾಗದಿಂದ ಇಲ್ಲೇ ನಿಂತದಲ್ಲ, ಅದು ಅಡಿಗೆ ಊತಿ ಕಾಲೇ ಬರ್ತಿಲ್ಲ ನಂದು. ಒಳ್ಳೆ ಪ್ಲಾನ್ ಅಂತೆ ಕೊಡಪನ. ನನ್ನ ಅಮ್ಮೆರದ್ದು ಮಂಡೆ ದೊಡ್ಡದು. ಹಾಗೆ ಅವರೆಲ್ಲೋ ಇರ್ಬೇಕಿತ್ತು, ಇಲ್ಲೇ ಇದ್ದಾರೆ ಮಾತ್ರ. ಇವಳು ನೋಡಂತೆ ತಾರ್ಕೊಂಡು
ನಾವು ಇನ್ನು ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ತನಕ ಹಾಗೆ ಹುಷಾರಿದ್ದಾಳಂತೆ. ಅಯ್ಯಯ್ಯ ಸತ್ಯ ಅಂತ ಹಿಂಗಲ್ಲ ಪಪ್ಪ ಗ್ರೇಟ್ ಅಂತ. ಗ್ರೇಟ್ ಯಾಕೆ ಇವಳಿಗೆ ಈಗ ಡೌಟ್ ಆದದ್ದು ನನ್ನ ಅಪ್ಪ ಗ್ರೇಟ್ ಅಂತ. ಗ್ರೇಟ್ ಒಂದು ದಿನನೇ ಸಾಕಾಗ್ತದೆ. ಹೌದು ಮಾರೆ, ಇದ್ರಲ್ಲೇ ದುಡ್ಡು ಸಾಕಿದ್ದು ನಮ್ಮಪ್ಪ. ಈಗ ಗೊತ್ತಾಗ್ತಾ ಉಂಟೆಲ್ಲ ಅಪ್ಪನದ್ದು ಬೆಲೆ ಎಲ್ಲ. ನೋಡಿ ಎಷ್ಟು ಭಂಗ ಬಿಡ್ತಾ ಇದ್ದ ಈ ಕೆಸರಲ್ಲಿ, ಎಷ್ಟು ನಮಗೆ ಮೀನು ಹಿಡ್ದು ನಾವು ಈ ನೀರಲ್ಲೇ ನಾವು ಮೇಲೆ ಬಂದದ್ದು. ಅಂದರೆ ಇಂಥ ನೀರಲ್ಲಿ ನಮಗೆ ಅಪ್ಪ ಮೀನು ಎಲ್ಲ ಹಿಡಿದು ತಂದು ಈ ನೀರದ್ದು ಮೀನೆಲ್ಲ ಅಮ್ಮ ಮಾರಿ ಅದರಲ್ಲೆಲ್ಲ ನಾವು ಮೇಲೆ ಬಂದದ್ದು. ಮೀನಿರಲಿಲ್ಲ ಆದರೆ ನಮಗೆ ಭಾರಿ ಭಂಗ ಇತ್ತು. ನಮ್ಮದು ಕಸುಬೆ ಮೀನು ಹಿಡಿಯುವುದಲ್ಲ, ಹಾಗೆ ಎಲ್ಲ ಕಷ್ಟ ಇವಳಿಗೆ ಗೊತ್ತಾಗ್ತಿತ್ತು. ಇವಳ ಮೇಲೆಲ್ಲಿ ತಿಂದದ್ದು ಹಾಗೆ ಎಲ್ಲ. ಅದಕ್ಕೇನೆ ಹೇಳುದು ಮೀನಿಗೆ ನೀರಿಗೆ ಇಳಿಬೇಕು, ಆವಾಗ ಗೊತ್ತಾಗುದಂತ. ನಮಗೆ ಇಲ್ಲಿ ನಡಿಲಿಕ್ಕೇನೆ ಆಗಲ್ಲ. ಅವರಿಲ್ಲ ಅಷ್ಟು ದಿನದ್ದು ಬಲೆ ಎತ್ಕೊಂಡು ಹೋಗಿದ್ದಾರೆ, ಅವರಿಗೆ ಹೇಗೆ ಆಗ್ಬೋದಲ್ಲ ಈ ಕೆಸರಲ್ಲಿ. ಮೊಲೆ ನಾನು ಜೋಪಾನ ಮಲ್ತ್ಲೆಸ ಬರ್ತೀನಿ. ಮೋಲ್ಯ ನನಗೆ ಬೋಲಿ, ಇವಳನ್ನು ನಾನು ಜೋಪಾನ ಮಾಡಿ ಕರ್ಕೊಂಡು ಹೋಗೋದು. ಇವಳು ಹೇಳುದು ನಿಮ್ಮ ಬುಡದಿಯನ್ನು ಜೋಪಾನ ಮಾಡಿ ಕರ್ಕೊಂಡು ಬರ್ತಿದ್ದೇನೆ ಅಂತೆ. ಈ ಡುಮ್ಮಿಯನ್ನು ನಾನು ಕರ್ಕೊಂಡು ಹೋಗುದು. ಜಗೆ ಬರ್ತದೆ ಅವಳು ನೋಡಿ, ಜಗೆ ತೆಗೆಯುದು. ಅಯ್ಯಪ್ಪ ಸಾಕಾಯ್ತು. ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗುದಂತೆ ಇವಳೊಬ್ಳು. ಒಂದು ಸ್ವಲ್ಪ ಅಲ್ಲಿ ಬಲೆ ತನಕ ಹೋಗುವ ತನಕ, ಮತ್ತೆ ಮೀನು ನೋಡುವಾಗ ಗೊತ್ತಾಗಲ್ಲ ಅಲ್ಲಿ ಅಲ್ವಾ. ಜೋಕುಲ್ ನೀರುಗಿಲ್ಲ ಇವು ಬೈದು ಮುರ್ಕು ಹೋಗ್ತೀವಿ. ಮಕ್ಕಳನ್ನು ಕರ್ಕೊಂಡು ಬಂದಿದ್ರೆ ಒಳ್ಳೇದಾಗ್ತಿತ್ತು. ಅಮ್ಮಲ್ಲ ಭಂಗ ಆಗ್ತದೆ ಅಮ್ಮಗ್ಲ. ಆರು ಸ್ವಿಮ್ಮಿಂಗ್ ಮಾಡ್ತೊ ಬೈದು ಇರ್ದಿ. ಪಕ್ಕದಲ್ಲಿ ಹೋಗಿ ಅಲ್ಲಿ ದಂಡೆ ಉಂಟು, ಕುತ್ಕೊಂಡು ಬರ್ಬೇಕಂತ ಇವಳು. ಮತ್ತೆ ಅಷ್ಟೇ ನೀನು ನಡ್ಕೊಂಡು ಬರ್ಬೇಕು ಅಲ್ಲಿ ತನಕ. ಹೋಗುವ, ಅಲ್ಲಿ ಎಳಿತಿದ್ದಾರೆ ಅವರು ಬಲೆ ಹಾಕ್ತಿದ್ದಾರೆ. ಎರಡನೇ ರೌಂಡಿಗೆ ಹೋಗ್ತಿದ್ದೇವೆ. ಬಲೆ ಹಾಕಿ ಬಿಟ್ಟಿದ್ದಾರೆ ರೌಂಡು. ಒಂದು ಒಳ್ಳೆದು ಮೀನು ತಾಗಿದ್ರೆ ಒಳ್ಳೇದಿತ್ತು, ಖುಷಿ ಆಗ್ತದೆ ನೋಡುವಾಗ. ತಿನ್ನೋದಕ್ಕಿಂತ ಸಹ ನಾವು ನೋಡ್ಲಿಕ್ಕೇನೆ ಖುಷಿ ಆಗ್ತದೆ. ತುದೆಯಲ್ಲಿ ನದಿ ಅಂದರೆ ತುಳುವಲ್ಲಿ ತುದೆ ಹೇಳ್ತಾರೆ. ಅವರು ಮೀನಲ್ಲಿ ತೆಗಿಲಿಕ್ಕೆ ರೆಡಿ ಆಗಿ ಹಾಕಿದೆ. ಒಂದು ಮೀನು ಸಿಕ್ಕಿದೆ ಕಾಣ್ತದೆ. ಇವಳದ್ದೆಲ್ಲ ದೊಡ್ಡದು ಇದು. ಎನಕೊಂಡ ಇಲ್ವಂತೆ. ಎನಕೊಂಡ ಬರ್ತದೆ ನಿನ್ನ ಕೇಳುದು. ಎನಕೊಂಡ ಇಲ್ಲ ಓಯ್ ಮೋಲ್ಕೇನು ಎನಕೊಂಡ ಇಜ್ಜೆಗೆ. ಎನಕೊಂಡ ಮೋಲಿ ನುಂಗು ಬಿಡುವಲ್ಲ ಎನಕೊಂಡನು. ಆಗ ನನ್ನ ಗಂಡನಿಗೆ 2 ಅದು ಸ್ವಾಡಿಯ ಎಂತ ಪಯ್ಯ ಜಂಜಿ ಬೋಡು. ಜಂಜಿ ಬೋಡ ಬಂದೆ ಒಳಗೆ ಬಂದೆ. ಸಾಕಾತ್ ಮುಂಡಲ್ಲಿ. ಈ ಸೈಡ್ ಸ್ವಲ್ಪ ಅಷ್ಟು ಮೀನಿಲ್ಲ ವೀಕ್ಷಕರೇ. ಆಚೆ ಸೈಡ್ ಇತ್ತು, ಈಚೆ ಸೈಡ್ ಅಷ್ಟೊಂದಿಲ್ಲ. ಅಮ್ಮೇರಿಗೆ ಗೊತ್ತಾಗ್ಲಿಲ್ಲ ಏನೋ. 10:30 ಹಾಗೆ ಬಂದಿದ್ದೇವೆ. ಈಗ 12:30 ಆಗ್ತಾ ಬಂತು. ಮೀನು ಸಿಕ್ಕಿದೆ, ಪರವಾಗಿಲ್ಲ. ನಮಗೆ ಅಂದುಕೊಂಡಾಗೇನೆ ಸಿಕ್ಕಿದೆ. ಮೀನು ಸಿಗ್ಲಿಲ್ಲ ಆದರೆ ತುಂಬ ಬೇಜಾರಾಗ್ತಿತ್ತು. ಮೀನು ಸಿಕ್ಕಿದೆ, ಖುಷಿ ಆಗ್ತಾ ಉಂಟು. ಇವತ್ತು ವೆದರ್ ಮಾತ್ರ ಒಳ್ಳೇದುಂಟು. ಇಲ್ಲದೆ ಬಿಸಿಲಿದ್ರೆ ನಾವು ಫುಲ್ ಚಾರ್ಜ್ ಆಫ್ ಆಗ್ತಿತ್ತು. ಇವತ್ತು ಒಂಥರ ತಂಡ ಕೂಲ್ ಉಂಟು. ಹಾಗೆ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೊಂದು ಸಾಕು. ಆವಾಗದ ಹಾಗೆ ಸಿಕ್ಕಿದ್ರೆ ಫುಲ್ ಆಗ್ತಿತ್ತು. ನೀವು ಯಾವ್ದ್ರ ಮೇಲೆ ನಿಂತದ್ದು ಗೊತ್ತುಂಟಾ? ನನ್ನ ಕಾಲನ್ನು ಹಿಡ್ದಿದ್ದಾರೆ. ಸ್ವಲ್ಪ ಪನಿ ನೀರು ಬಾಯೊಳಗೆ ಇತ್ತು. ಸ್ವಲ್ಪ ಉಪ್ಪುಂಟು. ಇದು ಕಡಲದು ನೀರೇ ನದಿಗೆ ಬರುದೇನಲ್ಲ, ಉಪ್ಪುಂಟು. ಸಾಧಿಸ್ಬಿಟ್ಟೆ. ಪಾಪ ಕಾರ್ದಲ್ಲಿ ಮೀನು ಪಟ ಬಂದೆ ಪಾಪ. ಪಂಡು ಪಲ್ತ ನಿಜ ಗೊತ್ತು. ನೀನು ಪಟ ಬಂದು ಮಲ್ಲ ಮೀನು ಕಾರ್ದಡಿಗೆ ಬರ್ತದ.
ಅವಳ ಕಾಲಡಿಗೆ ಪಟ ಪಟ ಹೇಳ್ತಂತೆ, ಸ್ನೇಕ್ ಏನ ಪಟ ಪಟ ಹೇಳಿದ್ದು. ನೀನ್ ಗೊತ್ತಾಯ್ತು ನೀನಂತೆ. ತೆಗಿಲಿಕ್ಕೆ ಖುಷಿ ಆಗ್ತದೆ ಮಾರೆ, ನಾನು ನೋಡಿ ತೆಗ್ದೆಲ್ಲ ಖುಷಿ ಆಗ್ತದೆ ತೆಗಿಲಿಕ್ಕೆ ಅಲ್ವಾ. ಯಾವ ಎರಡು ಬಲಿಯ ಇವಾಗ ನೋಡಿ ಸೈಲೆಂಟ್ ಅಲ್ಲಿ ಹೇಳುದು 2 ಬಲೆ ಸಾಕಂತೆ. ಸಾಕಾದ್ರೆ ಸಾಕು. ಯಾವಪ್ಪ ಸಾಕಾಯ್ತು. ಆಚೆ ಇನ್ನೊಂದು ಸೈಡ್ ಉಂಟಂತೆ, ಆಚೆ ಹೋಗುವ ಸ್ಪೆಷಲ್ ಜಾಗಕ್ಕೆ. 3ನೇ ಬಲೆ ಈಗ. 3ನೇ ಬಲೆ ಅಂದ್ರೆ ಎಲ್ಲ ಫುಲ್ ಆಗ್ಲಿಲ್ಲ ಅಲ್ಲ ಕೊಡಪನ. ನಮ್ಗೆ ಫುಲ್ ಆಗಿ ಹೋಗ್ತೇವೆ, ಅತಿ ಆಸೆ ಇಲ್ಲ ನಮ್ಗೆ, ಆದ್ರೆ ಸಹ ಕೊಡಪನ ಫುಲ್ ಆದ್ರೂ ಹೋದ್ರಿ ಮನಸ್ಸಿಗೆ. ಜೂ ಉಂಡ ಪೋಪುಂಡ ಇದ್ದದ್ದು ಇವರೆಂತ ಬ್ಯಾಟ್ ಬಾಲ್ ಆಡುತ್ತಾ ಇದ್ದಾರೆ. ಎಂತ ಮೀನು ಸಿಗ್ತಾ? ಕುರ್ನೊಡಿ ಜಾಸ್ತಿ ಉಂಟು. ಕುರ್ನೊಡಿಗೆ ರೇಟ್ ಉಂಟಾ? ಕುರ್ನೊಡಿ ಫ್ರೈಗೆ ಒಳ್ಳೇದಾಗ್ತದೆ. ನೆಟ್ಟೆ ಪೊಕ್ಕಡೆ ಹಾಕಿದ್ದು ವೀಕ್ಷಕರೇ, ಅಂದ್ರೆ ಸೆಕೆಂಡದ್ದು ಬಲೆ ಟುಸ್ ಆಯ್ತು. ನಂದು ಬ್ಯಾಟ್ರಿ ಇಷ್ಟು ಉಂಟು, ಇನ್ನು ಲೋಡ್ ಇದು ಇಷ್ಟ ಅಲ್ಲಿಗೆ ಇಡ್ತೇನೆ. ನಾವು ದಂಡೆಗೆ ಹೋಗುವ ಏನು ಪೋಯೆ ಎಂತ ಕಿಸೆಗೆ ಹಾಕೊಳ್ಳಿ. ಮೀನು ಸಿಕ್ಕಿದ್ರೆ ಬರ್ಬೇಕಂತೆ, ಅಲ್ಲಿ ತನಕ ಬರ್ಬೇಕು, ಸಾಕಾಗ್ತದೆ. ನಾನು ಈಗ ಸ್ಟಡಿಯಲ್ಲಿ ಇಲ್ಲಿ ನಿಂತಿದ್ದೇನೆ. ಮೀನಿದ್ರೆ ಕಿಸೆಗೆ ಹಾಕೊಳ್ಳಿ, ನಾನು ಬರಲ್ಲ. ನಂಗೊಂದು ಕಿಸೆಟಪ್ಪ, ಇನ್ನು ವಾಷಿಂಗ್ ಮಿಷನ್ ಅಲ್ಲಿ ಹಾಕುವಾಗ ನಂಗೂ ಫುಲ್ ಸಣ್ಣ ಆಗೋದಾ? ಕಿಸೆಗೆ ಹಾಕ್ತಿದ್ದಾರೆ ಅಲ್ಲಿ ಮೀನು. ವೀಕ್ಷಕರೇ, ನನ್ನ ಅಪ್ಪನದ್ದು ಫುಲ್ ಬ್ಯಾಟ್ರಿ ಈಗ ಡೌನ್ ಆಗ್ತಾ ಬರ್ತುಂಟು. ಅವಾಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಬೈತಾ ಇದ್ರು, ಬಡ್ ಅಂತ. ಈಗ ನೋಡಿ ಇಲ್ಲಿ ಉಂಟು, ಬರ್ತೀಯಾ ಸೈಲೆಂಟ್ ಅಲ್ಲಿ. ಸೌಂಡೇ ಇಲ್ಲ, ಎಲ್ಲ ಬ್ಯಾಟ್ರಿ ಲೋ ಆಗಿದೆ. ಈಗ ಮಾತಾಡಿ, ಬನ್ನಿ ಮಾತಾಡಿ. ಹಾ ಪುಳ್ಳ ಆಯ್ತಾ? ಬಂದೆ ಪುಳ್ಳ. ಕಾರು ಹೋಗಿದೆ. ಒಂದು ನಂಗು ಓಡಿತಂತೆ. ಆ ನಂಗು ಸೈಜ್ ಇಷ್ಟೇ ಸಣ್ಣದು. ಇವಾಗ ಇಲ್ಲಿ ನೋಡಿ ಮುಳ್ಳು ನನ್ನ ಕಾಲಡಿಗೆ ತಿಕ್ಕಿ ಬಿದ್ದದ್ದು. ನಂಗೆ ನಡಿಲಿಕ್ಕೇನೆ ಆಗ್ತಿರ್ಲಿಲ್ಲ. ನೀನು ಮುಳ್ಳು ಹೇಳ್ತಿದ್ದೆ ಅವರಿಗೆ, ನಂಗದು ಟೆನ್ಷನ್. ಇಲ್ಲಿ ಬುಡವಿಲ್ಲ, ಮುಳ್ಳಿ ಹೇಳ್ತಿದ್ದಾರೆ, ಕಾಲಡಿಗೆ ಸಿಕ್ಕಿ ಬಿದ್ದು. ಇವರಿಗೆ ಒಂದು ನಂಗು ಹೋದದ್ದು ಟೆನ್ಷನ್ ಮಾರೆ. ಹೋಗ್ಲಿ ಮಾರೆ ನಂಗು. ಮುಳ್ಳು ವೀಕ್ಷಕರೇ, ವೀಕ್ಷಕರು ಮುಳ್ಳು ನೋಡಿಲ್ವಾ? ನೋಡಿದ್ದಾರೆ, ನನ್ನ ಕಾಲಡಿಗೆ ಸಿಕ್ಕಿ ಬಿದ್ದಿದೆಯಲ್ಲ. ಇನ್ನೊಂದು ದೊಡ್ಡ ಮುಳ್ಳು. ನಿಮ್ಗೆ ಈಗ ಎತ್ತುವಾಗ ಗೊತ್ತಾಗ್ತದೆ. ಆಯ್ತು, 3ನೇ ಬಲೆ ಇಡಲಿಕ್ಕೆ ಹೋಗ್ತಿದ್ದೇವೆ. ಮುಳ್ಳು ಎಟ್ಟಿದ್ದು ಬರ್ಲಿಲ್ಲ ಆದ್ರೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಅದು ನಡಿಲಿಕ್ಕೆ ಆಗ್ಬೇಕಲ್ಲ ನನ್ನನ್ನು ಅಂತ. ಇವರು ಎತ್ಕೊಂಡು ಹೋಗ್ತಾರೆ. ಮತ್ತೆ ಕೋಲ್ ಇಟ್ಕೊಳ್ಳೋದು, ಇದು ಕೋಲ್ ಇಟ್ಕೊಳ್ಳೋದು. 90ಗಿಂತ ಒಳ್ಳೆ ಕಿಕ್ಕು ಹೊಡಿತಾ ಹೋಗ್ತಿದ್ದೇನೆ. 4 ಬಿಯರ್ ಕುಡ್ದಷ್ಟು ಕಿಕ್ ಉಂಟು. ನೋಡಿ ಅಂತೆ ಮಾಲಿ ಹೋಗ್ತಾ ಇದ್ದೇನೆ, ಮಾಡ್ಕೊಂಡು. ವೀಕ್ಷಕರೇ, ಕೆಸರಿಂದ ಮೇಲೆ ಬಂದ್ವಿ. ಆದ್ರೆ ಎಂತ ಗೊತ್ತುಂಟ, ಇದ್ರಲ್ಲಿ ಮೇಲೆ ನಡೀಲಿಕ್ಕೆ ಖುಷಿ ಆಗ್ತದೆ. ಕೆಳಗೆ ಹಾಕ್ಬೇಡವಾ ವೀಕ್ಷಕರೇ, ದೊಡ್ಡ ಇರುತ್ತೆ. ಡಿಕ್ಕಿದು ಬೇಗ ನೋಡಿ, ದೊಡ್ಡ ಮಾಲ. ಅವಳು ಅಮ್ಮಿಯರ್ ಕಲ್ಕಿರ್ಬೇಕು. ಖಾಲಿ ಮಾಡಿದ್ವಿ, ಡಿಕ್ಕಿಯಲ್ಲಿ ಇಟ್ವಿ, ಇನ್ನು ಹೊರಡುವ. ಸ್ವಲ್ಪ ರೆಸ್ಟ್ ಅಲ್ಲಿ ಕುತ್ಕೊಂಡಿದ್ದೇವೆ, ಸಾಕಾಯ್ತು. ಹೋಗುವ, ಬರ್ಲಿಕ್ಕೆ ಹೇಳ್ತಿದ್ದಾರೆ, ನಾವು ಹೋಗ್ತೇವೆ. ನೆಟೆ ಗುಂಡಿಂದ ಮುಟ ಹಿಡಿದು ಬರೋರಿಗೆ. ವೀಕ್ಷಕರೇ, ಅಲ್ಲಿ ತುಂಬಾ ಕೆಸರಿತ್ತು, ಇಲ್ಲಿ ಅಷ್ಟಿಲ್ಲ ಕೆಸರು. ನಡಿಬಹುದು, ಸ್ವಲ್ಪ ಗ್ರಿಪ್ಪಲ್ಲಿ ನಡಿಬಹುದು. ಅಲ್ಲಿ ಅಂತ ಮಾಲು ಕುಡಿಯಕ್ಕಿಂತ ಟೈಟಲ್ಲಿ ಮಾರ್ತಾ ಇದ್ವಿ ನಾವು. ಮಾಲು ಕೊಟ್ಟು ಬಿಡ್ತಾರಲ್ಲ, ಕಡಲಲ್ಲಿ ಮೀನು ಸಿಗ್ತದೆ ಇಲ್ವ ಅಂತ ಡೌಟು. ಆದ್ರಿಲ್ಲ, ನಮ್ಗೆ ತುದಿಯದ್ದು ಸಿಗ್ತದೆ. ಸ್ವಿಮ್ಮಿಂಗ್ ಮಾಡ್ತಾ ತುದಿಯಲ್ಲಿ ಸಿಗ್ತದೆ. ಇವರು ಸ್ವಿಮ್ಮಿಂಗ್ ಮಾಡ್ತಾ ಹೋಗ್ತಾರೆ. ಇವರ ಬೆನ್ನೆ ಹಿಂದೆ ನಾ ಕುತ್ಕೊಳ್ತೇನೆ. ನಾನು ನಿಮ್ಮ ಬೆನ್ನೆ ಹಿಂದೆ ಕುತ್ಕೊಳ್ತೀನಿ, ನಿಲ್ಲಿ ಮಾರೆ. ಮಳೆ ಬರ್ತಾ ಉಂಟು, ಕೊಡಪನ ನೀರಲ್ಲಿ ಹೋಗ್ತಾ ಉಂಟು. ಪೂಮೀನ್ ಈ ಎದುರು ಬಲೆ ದುಬ್ಬು ಬಿಡ್ತಿ ಬಲೆ ಬಾಗ
ನಂಗೆ ಹಸಿವು ಆಗ್ತಾ ಉಂಟು, ಬಡ ಆಗ್ತಾ ಉಂಟು. ಇದು ಒಂದು ಸಾಕು, ಇನ್ನು ಹೋಗುವ ಮನೆಗೆ. ದೊಡ್ಡ ಪಾರೆ ಸಿಕ್ತು. ಪಾರೆ ಅಂದ್ರೆ ಆ ಮಾಲೈ, ಸಣ್ಣ ಮಾಲೈ ದೊಡ್ಡದಾದ್ರೆ ಪಾರೆ ಹೇಳ್ತಾರೆ. ಇವಾಗ ಪಾರೆ ಸಿಕ್ತು. ಇವತ್ತು ಸ್ನಾನ ಮಾಡಲಿಕ್ಕೆ ಬಾವಿಗೆ ಆರ್ಬೇಕೇನು, ಅಷ್ಟು ಕೊಳೆ ಉಂಟು. ಕೆಸರುಂಟು. ಇದು ಗ್ರೀನಿಶ್, ನಾನು ಬಟ್ಟೆನೆ ಗ್ರೀನಿಶ್ ಉಂಟು. ಹಾಗೆ ಅದು ಕಿನ್ನೆ ಪಾರೆ. ಜಸ್ಟ್ ಬಿದ್ದದಷ್ಟೇ. ಬಲೆ ಟೆಂಡ್ ಬಲೆ ತುಲೈಟ್ ಉಂಟು. ಪತ್ತಿರ ಗೊತ್ತುಬೋಡು ಉಂಡು ಬಲೆ ತುಲೈಟ್ ಉಂಟು. ಅದೊಟ್ಟು ಲಕ್ಕಲೆ ಕಲ್ಲರ್ ಲಕ್ಕ ತಿಕ್ಕಿನ ಇನ್ನ ಬಂದ ಇಂಚ ಪತನ ಅವು ಇಂಚ ಪತನ ಬುಲ್ಕಲ್ಲ ಆಗಿ ಅಲ್ಲಿಂದ ನಡ್ಕೊಂಡು ಬರುವಾಗ ಜೀವ ಹೋಯ್ತಲ್ಲ, ಇನ್ನು ಇಲ್ಲಿಂದ ನಡ್ಕೊಂಡು ಹೋಗುವಾಗ ಜೀವ ಬರ್ತದೆ. ಆಯ್ತಾ, ಒಂದು ಬ್ಯಾಟ್ರಿ ಎಲ್ಲ ಲೋ ಆಯ್ತು. ಈಗ ಒಂದು ಬಟ್ಟಲು ಊಟ ಕೊಟ್ರೆ ದಬ 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 4 ದಿವಸ ಊಟ ಮಾಡೋದಾಗಿ ಈಗ ಊಟ ಮಾಡ್ತೇನೆ. ಅಷ್ಟು ಹಸಿವು ಆಗ್ತದೆ ನಂಗೆ. ವೀಕ್ಷಕರೇ, ಇವರಿಗೆ ಜೋಶ್ ಬಿಡ್ತಿಲ್ಲ. 4ನೇ ಬಲೆ ಇಡ್ತಾ ಇದ್ದೇವೆ. ಎಂತ ಆಚೆ ಹೋಗುದಲ್ಲ, ಅಲ್ಲಿನೇ ಹಾಕಿ ಹೋಗುದ. ಜೀವ ಅಂತೆ, ಜೀವ ನಾವು ಜೀವ ಅರ್ಧ ಜೀವ ಆಗಿದ್ದೇವೆ ನಾವು. ನೋಡಿದ್ಯಾ? ನಾನು ಹಿಡಿದೆ. ಅದು ಆರ್ತದ, ನೀವು ಬಾಯಿ ಮುಚ್ಚದಕ್ಕೆ. ಬೋಳಿ ಮಗ ಎಲ್ಲಿ ಹೋಗ್ತಾನೆ? ಬೋಳಿ ಮಗ ಆರ್ತದೆ. ಬೋಳಿ ಮಗ ಅದು ಆವಾಗದ್ದು ಮೀನು ನಾನು ಹೋಯ್ತಂತ ನಂದು ಸ್ವಲ್ಪ ಹಾರ್ಟ್ ಫೀಲಿಂಗ್ ಅಲ್ಲಿ ಇತ್ತು. ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಅದ್ದಲ್ಲ, ದೊಡ್ಡ ಸೈಜ್ ಅದ್ದೆಲ್ಲ ಹೋದ್ರೆ ನಂಗೆ ಸ್ವಲ್ಪ ಫೀಲ್ ಆಗ್ತದೆ. ಸಿಕ್ಕಿತ್ತು, ಅವರು ಉಂಟು ಹೇಳ್ತಾ ಇದ್ರು, ಹಾಗೇನೆ ಇತ್ತು ಮಾತ್ರ. ಈಗ ಇನ್ನೊಂದು ಸ್ವಲ್ಪ ಎಂತೂ ಹೋಗ್ತೇವೆ ಆಚೆ ಸೈಡಲ್ಲಿ, ಅಲ್ಲೊಂದು ಬಲೆ ಹಾಕಿ ಹೋಗುವ ಅಂತ. 4ನೇ ಬಲೆ ಅಂದ್ರೆ ಒಂದು ಬಲೆ ಇಟ್ಟಾದ್ಮೇಲೆ ಇನ್ನೊಂದು ಬಲೆ ಇಡುವ ಅಂತ ಒಂದು ಸ್ವಲ್ಪ ಮನಸ್ಸಾಗುದು. ಇಟ್ಟು ಹೋಗುವ, ಸ್ವಲ್ಪ ಮೀನುಂಟಲ್ಲ, ಇಡುವ ಅಂತ. ಅರ್ಧ ಕೊಡಪನ ಆಯ್ತಾ? ಅದು ಸಹ ಇದ್ರೆ ಫುಲ್ ಆಗ್ತಿತ್ತಲ್ಲ, ಹಾಕಿ ಬಂದಾಗ ಒಳ್ಳೇದಾಯ್ತು. ಇದು ಅವರು ಹೇಳಿದ್ದು ಸಮವ ಮಾಲೆಯದ್ದು ಪ್ಲೇಸ್ ನೋಡು. ಎಕ್ಸ್ಪೀರಿಯನ್ಸ್ ಅವರು ನೋಡು, ಬರ್ತಾ ಇದ್ರಲ್ಲ, ಅವರಿಗೆ ಗೊತ್ತುಂಟು ಎಲ್ಲಿ ಎಂತ ಮೀನು ಆಗ್ತದಂತ. ಅಲ್ಲಿ ಅವರು ಹೇಳಿದ ಹಾಗೇನೆ ಕಾನೆ ಪ್ಲೇಸಿಗೆ ಹೋಗಿದ್ದೆ, ಕಾನೆ ಆಗ್ತಿತ್ತೆ ಏನಲ್ಲ. ನಾವು ನಾಳ್ದು ಕಾನೆಗೆನೆ ಹೋಗುವ ಸೀದಾ. ನಿನ್ನನ್ನು ತವದಲ್ಲಿಟ್ಟು ಕಾನೆ ಫ್ರೈ ನೆಟನೇನೆ ಮಳೆ ಆವಾಗನೇ ಹೋಗಿದೆ. ಇವಳು ಇನ್ನೂ ಸಹ ಕೊಡೆ ಇಟ್ಕೊಂಡಿದ್ದಾಳೆ. ಕೊಡು ಮಾರೆ ಇದೆ, ಒಳಗಿಡುವ. 2 ಕಷ್ಟ. ಅಪ್ಪನದ್ದು ಜೋಶ್ ಆವಾಗ ಹೇಗಿತ್ತಂದ್ರೆ ಒಂದು ಸಾಂಗ್ ಬರುವಷ್ಟು ಜೋಶ್. ಈಗ ಒಂದು ಹಾಡಿ ದಿಂಗ್ ಟಕಡಿ ದಿಂಗ್ ತಕಡಿ ದಂಗ್ ಸಾಂಗ್ ಒಂಜಿ ಬಂದಿದ್ದಕ್ಕ ಹೌದು. ತೋರುಡಿತ್ತಿ ಬಂಟೆ ತರ್ಕುಲು ಮಸ್ಕಿರಿ ಮಲ್ತಡಿ. ಆವಾಗದ್ದು ಜೋಶ ಬೇರೆ, ಈಗದ್ದು ಜೋಶ ಬೇರೆ. ಅಬ್ರಲ್ಲಿ ತೋರುಡಿತ್ತಿ ಬಂಟೆ ಬಲೆ ಮಾಡ್ಬೇಕು. ಬಲ್ಲಿ ಮಾಲೆ ಬಲ್ಪು ತೂದು ಈಲೇನ್ ತೂದು ಬಲ್ಪಿಜೆ ಬರತ್ತು ಹೋತೆ. ಎಂತಾದ್ರೂ ಗೋಲಿ ಬಜೆ ಎಂತಾದ್ರೂ ತಿನ್ಲಿಕ್ಕೆ ತರಬೇಕಿತ್ತು. ಹಸಿವಾಗ್ತದೆ. ಗೋಲಿ ಬಜೆ ಫೈನಲಿ ಇದು ಲಾಸ್ಟ್ ಬಲೆ. ರಪ್ಪ ತೆಗೆಯುವುದು ಮತ್ತೆ ಮನೆಗೆ ಹೋಗಿ ಊಟ ಮಾಡುದು. ಹಸಿವಾಗ್ತಾ ಉಂಟು. ಗಂಟೆ 2 ಆಗ್ತಾ ಬಂತು. ಆವಾಗದಿಂದ ನೀರಲ್ಲಿದ್ದೇವೆ. ಅದೆಲ್ಲ ನಾನಿಲ್ಲ, ಹಸಿವಾಗ್ಲಿಲ್ಲ ಅಂದ್ರೆ ಸಂಜೆ ತನಕ ಇಲ್ಲೇ ಇದ್ವಿ ನೀರಲ್ಲಿ. ಅಷ್ಟು ಖುಷಿ ಆಗ್ತದೆ, ಭಾರಿ ಒಳ್ಳೇದಾಗ್ತದೆ. ಆಯ್ತು, ಇನ್ನು ತೌರ್ತಾ ಇದ್ದಾರೆ. ಅಂದ್ರೆ ತುಳುವಲ್ಲಿ ತೌರುದಂದ್ರೆ ಅದು ಕರೆಕ್ಟ್ ಮಾಡ್ತಾ ಇದ್ದಾರೆ. ಬಲೆ ಸಟ್ಟು ಮಾಡ್ತಿದ್ದಾರೆ. ಇನ್ನು ಎಲ್ಲ ಆದ್ಮೇಲೆ ಹೊರಡುದು. ಅಲ್ಲಿಲ್ಲ ಹೊಟ್ಟೆ ಆಗಿದೆ ಅಂತೆ. ಬಲೆ ಯಾರು ಹೊಟ್ಟೆ ಮಾಡಿದಂತೆ ಒಳ್ಳೆದೇನ ನಗರ್ತಿದ್ದಾಳೆ. ವೀಕ್ಷಕರೇ, ನನಗೆ ಸಾಕಾಯ್ತು ಹೋಗಿ ನಾನು ನೀರಲ್ಲೇ ಕುತ್ಕೊಂಡು ಬಿಟ್ಟೆ. ಇದು ಕೆಸರು ನೀರು ಆದರೆ ಸಹ ಸ್ವಲ್ಪ ಎಂತ ಮಾಡು, ಸಾಕಾಯ್ತಲ್ಲ ನೀರಲ್ಲೇ ಪುಚಿಕ್ಕ ಕೂತ್ಕೊಂಡೆ. ಇದು ಈ ಲಾಸ್ಟ್ ಬಲೆಯಲ್ಲಿ ಎಂತ ಮೀನಿಲ್ಲ, ಒಂದು 2 ಮೀನು ಸಿಕ್ಕಿದ್ದು. ಕಲ್ಜಿಂಗಿ ಸಿಕ್ಕಿದೆ. ಆಯ್ತು, ಇನ್ನು ಹೊರಡುದು. ಎಲ್ಲರಿಗೆ ಸಾಕಾಗಿದೆ. ಈಗ 2 ಬಟ್ಟಲು ಊಟ ಮಾಡ್ಲಿಕ್ಕೆ ಉಂಟು. ಜೋರು ಹಸಿವಾಗಿದೆ. ಹೋಗುವ ಬನ್ನಿ. ಒಂದು ಸ್ವಲ್ಪ ಪ್ಯಾಂಟ್ ಎಲ್ಲ ತೊಳ್ಕೊಂಡು ಹೋಗುವ. ನೀರೆಲ್ಲಿ ಉಂಟು ಗೊತ್ತಿಲ್ಲ. ಇದಾಗ ಎಂತ ಮಳೆ ಮಾರೆ. ನಮ್ಮನ್ನು ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನು ಸಹ ಒಂದು ಮಜಾ ನೋಡಿ.
ಫುಲ್ಲು ಚಂಡಿ ಆಗಿದ್ದೇವೆ. ಮತ್ತೆ ಮೀನೆಷ್ಟು ಸಿಕ್ಕಿದೆ ಅಂತ ತೋರಿಸ್ತೇನೆ ಬನ್ನಿ. ಈಗ ಒಂದು ದೊಡ್ಡ ಇದು ತರ್ತಾರೆ, ಗೊಪ್ಪಿ ಬಿಡುವ ಅದಕ್ಕೆ ಎಷ್ಟು ಸಿಕ್ಕಿದೆ ಅಂತ. ಓಯ್ ಬೆಚ್ಚ ಬೆಚ್ಚ ಗೋಬಿ ತಿನ್ನೊಂದು ಉಪ್ಪುಲೆ ಬರ್ಪ ಅಂತ ಚಪ್ಪೆ ಬಿಡಿದಿಲ್ಲ. ಎಂತ ಗೊತ್ತಿಲ್ಲ, ನಾವು ಹೋಟೆಲ್ಗೆ ಹೋದ್ವಿ, ಗೋಬಿ ಬೆಚ್ಚ ಬೆಚ್ಚ ಇತ್ತು. ಅದನ್ನು ತರುವಾಗ ನಂಗೆ ಜೋರು ಹಸಿವಾಗ್ತಿತ್ತಲ್ಲ, ನಾನು ರಸ್ತೆಯಲ್ಲಿ ಬರುವಾಗ ತಿಂತ ಬಂದದ್ದು ಗೋಬಿ. ಎಷ್ಟುಂಟು ನೋಡುವ. ಹೇಗೆ ಇದೆಂತ ಮಗರಿ ಹೋಗಿದೆ. ಹಾಕುವ. ಕೈ 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 ಮುಂದೆ ತಗಬೇಕು. ಮೀನು ನೋಡಿ ವೀಕ್ಷಕರೇ, ನೋಡಿ ಈ ತರದ್ದು ನಮ್ಗೆ ಸಿಕ್ಕಿದ್ರೆ ಬಾರಿ ಒಳ್ಳೇದಿತ್ತು. ಈ ತರದ್ದು ಹಾರಿ ಹೋಗಿದೆ ಮಾತ್ರ. ನೋಡಿ ಇರ್ಪೆ ಜೋರು ಹಸಿವಾಗ್ತುಂಟು. ನಾನು ಇನ್ನು ಸ್ನಾನಕ್ಕೆ ಹೋಗ್ತೇನೆ. ಇದೆಲ್ಲ ಅಮ್ಮ ಇಲ್ಲಿ ಇರ್ತಾರೆ, ನಾವು ಊಟ ಮಾಡ್ತೇವೆ. ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.